ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಎಂಬ ಚರ್ಚೆ ಜೋರಾಗಿದ್ದು, ಈ ಸಂಬಂಧ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಬಿಜೆಪಿ ಜೊತೆ ಜೆಡಿಎಸ್ ಇರೋವರೆಗೂ ಅದು ದುರ್ಬಲ ಆಗುತ್ತಾ ಹೋಗುತ್ತೆ, ಮುಂದಕ್ಕೆ ಜೆಡಿಎಸ್ ಭವಿಷ್ಯ ಮಂಕಾಗುತ್ತೆ ಅಂತ ಹೇಳಿದ್ರು. ಬಿಜೆಪಿ ಜೊತೆ ಎಲ್ಲಿವರೆಗೆ ಜೆಡಿಎಸ್ ಇರುತ್ತೋ ಅಲ್ಲಿವರೆಗೆ ಆ ಪಕ್ಷಕ್ಕೆ ತೊಂದರೆ ಕಟ್ಟಿಟ್ಟ ಬುತ್ತಿ. 2028ಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ. ಬಿಜೆಪಿಯಲ್ಲಿ ಗೊಂದಲ ಇದೆ, ನಾಯಕತ್ವದ ಕೊರತೆ ಇದೆ, ಬಿಜೆಪಿ ಅಧಿಕಾರಕ್ಕೆ ಬರಲ್ಲ, ಜನ ಅವರ ಮೇಲೆ ವಿಶ್ವಾಸ ಇಟ್ಕೊಂಡಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಎಲ್ಲಿವರೆಗೂ ಬಿಜೆಪಿ ಜೊತೆ ಜೆಡಿಎಸ್ ಇರುತ್ತೆ ಆ ಪಕ್ಷ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅವರು ಹಿಂದೆ ಅವ್ರಿಗೆ ನಮ್ಮ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಅವ್ರದ್ದೇ ಒಂದು ಫಾಲೋಯಿಂಗ್ ಇತ್ತು, ದೇವೇಗೌಡರಿಗೆ ಮತ್ತು JDS ಪಕ್ಷಕ್ಕೆ. ಈಗ BJP ಜೊತೆ ಸೇರಿಕೊಂಡು ಅವ್ರ ಪಕ್ಷ ಡೈಲ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಅವರು BJP ಜೊತೆಲಿರ್ತಾರೆ, ಮುಂದಕ್ಕೆ ಅವ್ರ ಭವಿಷ್ಯ ಮಂಕಾಗುತ್ತೆ. ಇದು ದೇಶದ ರಾಜಕೀಯದಲ್ಲಿ ಯಾರ್ಯಾರು BJP ಜೊತೆಲಿದ್ದರೋ ಆ ಪಕ್ಷಗಳೆಲ್ಲ ಮುಗಿದೋಯ್ತು. 2028ಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. ಯಾವ ಗೊಂದಲನೂ ಇದರಲ್ಲ. ಅವರ ಸಂಖ್ಯೆ BJP JDS ಈಗಿರೋದಕ್ಕಿಂತಲೂ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿ ನಾಯಕತ್ವದ ಕೊರತೆ ಮತ್ತು ಜನಕ್ಕೆ BJP ಬಗ್ಗೆ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲದೇ ಇರೋದ್ರಿಂದ ಅವರು ಜನ ಮತ ಹಾಕಿ. ಸಿದ್ದರಾಮಯ್ಯ ಲೀಸ್ ಸಿಎಂ ಎಂಬ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯವರು ಜೆಡಿಎಸ್ನ ಆಕ್ರಮಣ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸದ್ಯ ಜೆಡಿಎಸ್ ಉಳಿದಿದ್ಯಾ? ಕುಮಾರಸ್ವಾಮಿ ಕುಟುಂಬಸ್ಥರೇ ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಂದ್ರೆ ಅವರ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಯೋಚಿಸಿ ಅಂತ ಹೇಳಿದ್ರು. ಇದೇ ವೇಳೆ ಎಚ್.ಡಿ.ಕೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಪ್ರಿಯಾಂಕ್, ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದ್ರೆ ಏನಾಗುತ್ತೆ? ಅವರು ಮುಂಚೆನೂ ಇದ್ರಲ್ವಾ, ಏನಾದ್ರೂ ಆಗಿತ್ತಾ? ಬಿಜೆಪಿ ಜೆಡಿಎಸ್ ಯಾವತ್ತಾದ್ರೂ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ. ಬಿಜೆಪಿಯೇ ಸ್ವಂತ ಬಲದ ಮೇಲೆ ಬಂದಿಲ್ಲ ಅಂದ್ರೆ ಜೆಡಿಎಸ್ ಹೇಗೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ನಿನ್ನೆ ಲೀಸ್ ಅಂತ ಹೇಳಿದ್ರು. ಅವ್ರ ಪ್ಲಾಟ್ನಲ್ಲಿ ಆಗಲೇ BJPಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDSನ್ನು ಅಕ್ರಮ ಮಾಡ್ಕೊಂಡಿದ್ದಾರಲ್ಲ ಆಗಲೇ. ಇವಾಗ JDS ಉಳಿದಿದೆಯಾ ಎಲ್ಲನ ಹೇಳಿ? ಇವತ್ತು ಅವರ ಸಂಬಂಧಿಕರೇ BJP ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತಾ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ BJPಯವರು JDS ಅವರು ಬಂದಿದ್ದಾರೇನ್ರಿ? BJP ವೇಷಭಾಷಣ ಮಸೂದೆ ಸರ್ವಾನುಮತದಿಂದ ಅಂಗೀಕಾರವಾಗಿದ್ದು, ರಾಜ್ಯಪಾಲರು ವಾಪಸ್ ಕಳಿಸಿಲ್ಲ, ತಿರಸ್ಕರಿಸಿಲ್ಲ, ಅಂಕಿತವನ್ನು ಹಾಕಿಲ್ಲ. ಅವರು ಕರೆದಾಗ ಈ ಬಗ್ಗೆ ವಿವರಣೆ ನೀಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಮಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ವೇಷಭಾಷಣ ಮಸೂದೆ ಬಗ್ಗೆ ರಾಜ್ಯಪಾಲರು ಕರೆದಾಗ ಹೋಗಿ ವಿವರಿಸುವೆ ಅಂತ ಹೇಳಿದ್ರು. ಇದೇ ವೇಳೆ ಬಿಜೆಪಿ ಪಾದಯಾತ್ರೆ ಬಗ್ಗೆ ಮಾತನಾಡಿದ ಸಿಎಂ, ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಲಿ, ಬೇಡ ಅಂತ ಹೇಳಿರೋದು ಯಾರು ಅಂತ ಪ್ರಶ್ನಿಸಿದ್ರು. ನಾವು ಪಾದಯಾತ್ರೆ ಮಾಡಿದ್ದು ಒಳ್ಳೆಯ ವಿಚಾರಕ್ಕಾಗಿ. ಲೋಕಾಯುಕ್ತ ಸಂತೋಷ್ ಹೆಗ್ಡೆಯವರು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ತಿದ್ದಾರೆ ಅಂತ ವರದಿ ಕೊಟ್ಟಿದ್ರು. ಅಕ್ರಮ ಮೈನಿಂಗ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ರೆಡ್ಡಿ ಬ್ರದರ್ಸ್ ಹಾಗೂ ಯಡಿಯೂರಪ್ಪ ನನ್ನ ವಿರುದ್ಧ ಮುಗಿಬಿದ್ರು. ಹೀಗಾಗಿ ನಾವು ಬಳ್ಳಾರಿ ಪಾದಯಾತ್ರೆ ಕೈಗೊಂಡಿದ್ವಿ. ಈಗ ಬಿಜೆಪಿ ಯಾವ ಕಾರಣಕ್ಕೆ ಪಾದಯಾತ್ರೆ ಮಾಡ್ತಿದೆ ಅಂತ ಸಿಎಂ ಪ್ರಶ್ನಿಸಿದ್ರು. ಅದು ಸರ್ವಾನುಮತದಿಂದ ಪಾಸ್ ಆಗಿರ್ತಕ್ಕಂಥ ಬಿಲ್ಲು. ಅವರು ಇನ್ನೂ ತಿರಸ್ಕಾರನೂ ಮಾಡಿಲ್ಲ, ಮತ್ತು ವಾಪಸ್ಸು ಕಳಿಸಿಲ್ಲ, ಮತ್ತು ಅಕ್ಸೆಪ್ಟ್ ಮಾಡಿಲ್ಲ, ಅಂಕಿತನೂ ಹಾಕಿಲ್ಲ. ಅದಕ್ಕೆ ನೋಡೋಣ, ಅವರು ಯಾವಾಗ ಕರೀತಾರೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.